ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಸಾಂಬಾರ್ ರೆಸಿಪಿ ಒಟ್ಟಿಗೆ ಬಂದಿದ್ದೀನಿ. ಫಸ್ಟು ನಾವು ಒಂದು 3 ಈರುಳ್ಳಿ ದಪ್ಪದು, ಒಂದು 5 ರಿಂದ 6 ಬೆಳ್ಳುಳ್ಳಿ, ಹಸಿ ಶುಂಠಿ, ಚಕ್ಕೆ ಲವಂಗ, ಕಾಳು ಮೆಣಸು, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದು ಫ್ರೈ ಆದಮೇಲೆ ಉಪ್ಪು ಮತ್ತು ಅರಿಶಿನ, ಅಡುಗೆ ಅರಿಶಿನ ಇದೆಯಲ್ಲ ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ, ಅದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಇವೆರಡು ಸೊಪ್ಪನ್ನು ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಅದು ಹೋದರೆ ಸಾಕು, ಅಷ್ಟೇ ಸಾಕು. ಅದಾದಮೇಲೆ ಅದನ್ನು ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಟ್ಬಿಡಿ. ಅದಕ್ಕೆ ಸ್ವಲ್ಪ ಕರಿಬೇವು ಆ್ಯಡ್ ಮಾಡಿದ್ದೀನಿ, ಅದೊಂದು ಆ್ಯಡ್ ಮಾಡಿ ತಣ್ಣಗಾಗೋಕ್ಕೆ ಬಿಟ್ಬಿಡಿ. ನೆಕ್ಸ್ಟ್ ನಾನೇನು ಮಾಡಿದ್ದೀನಿ, ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ನಾನು ಚಿಕನ್ನ ಹಾಕಿ ಅದನ್ನು ಸ್ವಲ್ಪ ಹಾಗೆ ಬೇಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ಏನೂ ಹಾಕಿಲ್ಲ ನಾನು, ಅದಕ್ಕೆ ನೀರು ಏನೂ ಹಾಕಿಲ್ಲ, ಅದು ನೀರು ಬಿಡುತ್ತೆ. ಸ್ವಲ್ಪ ಉಪ್ಪು ಅರಿಶಿನ ಅದಕ್ಕೆ ಆ್ಯಡ್ ಮಾಡಿದರೆ ಸಾಕು. ನೀರು ಹೇಗೆ ಬಿಡುತ್ತೆ ಅಂತ ಅದು ನಿಮಗೆ ಗೊತ್ತಾಗುತ್ತೆ. ನೀರು ಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಟ್ಬಿಡಿ. ಸ್ವಲ್ಪ ಹೊತ್ತು ಹಾಗೆ ಬಿಡಿ, ಆಮೇಲೆ ಪ್ಲೇಟ್ ಮುಚ್ಚೋಣ. ಒಂದು 20 ನಿಮಿಷ ನಾನು ಹೀಗೆ ಇಟ್ಟಿದ್ದೆ ಅದನ್ನು. ಅಷ್ಟರೊಳಗಡೆ ಇದನ್ನು ಅದು ತಣ್ಣಗಾಗಿತ್ತು ಫ್ರೈ ಮಾಡ್ಕೊಂಡು, ನಾನು ಗ್ರೈಂಡ್ರಲ್ಲಿ ಮಾಡಿರೋದು. ನೀವು ಅದನ್ನು ಮಿಕ್ಸಿ ಓಕೆ, ಗ್ರೈಂಡ್ರಲ್ಲಾದರೆ ಎಕ್ಸ್ಟ್ರಾ ಟೇಸ್ಟು, ಕಲ್ಲಲ್ಲಿ ರುಬ್ಬಿದ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಗ್ರೈಂಡ್ರಲ್ಲೇ ಅದನ್ನು ನಾನು ರುಬ್ಬಿರೋದು. ನೋಡಿ, ಇದನ್ನು ನೀರೆಲ್ಲ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಆಗ ನೀರು ಬಿಟ್ಟು ಅದೆಲ್ಲ ಆವಿ ಆಗಬೇಕು. ಅದಾದಮೇಲೆ ಲಾಸ್ಟಿಗೆ ನೀವು ಇದನ್ನು ಮಾಡಬೇಕು. ಅಷ್ಟರೊಳಗಡೆ ನಾನು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಮಾತ್ರ ನಾನು ಮಿಕ್ಸಿಲಿ ರುಬ್ಬಿದ್ದು. ಆ್ಯಕ್ಚುಲಿ ಅದು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಇತ್ತಲ್ಲ ಆ ಪೌಡರ್, ಹಾಗಾಗಿ ಮಿಕ್ಸಿಲಿ ಅಷ್ಟೇ ರುಬ್ಬಿದ್ದು. ನೋಡಿ, ಇದನ್ನು ನಾನು ಗ್ರೈಂಡ್ರಲ್ಲಿ ರುಬ್ಬಿರೋದು. ಹಾಗಾಗಿ ಅದು ನುಣ್ಣು ಪೇಸ್ಟಾಗಿ, ಅಂದರೆ ಕಲ್ಲಲ್ಲಿ ರುಬ್ಬಿರ್ತೀವಲ್ಲ ಆ ಟೇಸ್ಟ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಗ್ರೈಂಡ್ರ್ ಇದ್ದರೆ ಖಂಡಿತ ಗ್ರೈಂಡ್ರಲ್ಲಿ ಮಾಡಿ ಸಾಂಬಾರನ್ನ, ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ಸ್ವಲ್ಪ ಹಾಗೆ ಒಗ್ಗರಣೆಯಲ್ಲಿ ಈ ಖಾರ ಎಲ್ಲ ಹಿಡಿಯೋಕ್ಕೆ ಬಿಟ್ಬಿಡಿ. ನೆಕ್ಸ್ಟ್ ನಾವು ರುಬ್ಬಿರೋ ಟೊಮೊಟೊ ಮತ್ತು ಕೊತ್ತಂಬರಿ ಪುದೀನ ಇದನ್ನು ಹಾಕಿ ಮಿಕ್ಸ್ ಮಾಡಿ, ಇದು ಸ್ವಲ್ಪ ಒಗ್ಗರಣೆಯಲ್ಲಿ ಹೊಂದ್ಕೋಬೇಕಲ್ಲ, ಹಾಗಾಗಿ ಅದಾದಮೇಲೆ ನಾವು ಮಿಕ್ಸಿ ಮಾಡಿರೋಂಥ ಖಾರದ ಪುಡಿ ಮತ್ತು ಸಾಂಬಾರು ಪೌಡರ್ ಇತ್ತಲ್ಲ ಅದೆರಡನ್ನೂ ಹಾಕಿ ಸ್ವಲ್ಪ ಅದನ್ನು ನೀರು ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಹಾಕಬೇಕು. ಆ ಮಿಕ್ಸಿ ಜಾರಲ್ಲಿರುತ್ತಲ್ಲ ಅದಕ್ಕೆಲ್ಲ ನೀರು ಹಾಕಿ, ಆಮೇಲೆ ಅದನ್ನು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬರಿಸ್ಬೇಕು. ಫಸ್ಟು 2 ವಿಷಲ್ ಬರಲಿ. ನೋಡಿ, ಸ್ವಲ್ಪ ಅದು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಬೇಕು. ಬಟ್ ಇಲ್ಲಾಂದರೆ ತಳ ಹಿಡಿಯೋವಂಥ ಚಾನ್ಸಸ್ ಇರುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ಹಾಕ್ತೀನಿ ನಾನು, ನನಗೆ ಬೇಕದು. ಅದನ್ನು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಆಗಲಿ. 2 ವಿಷಲ್ ಬಂದು ಅದು ತಣ್ಣಗಾಗೋ ಅಷ್ಟರೊಳಗಡೆ ನಾನು ತೆಂಗಿನಕಾಯಿದು ಪೇಸ್ಟ್ ರೆಡಿ ಮಾಡಬೇಕಲ್ಲ. ತೆಂಗಿನಕಾಯಿ, ಕಡಲೆ, ಗಸಗಸೆ, ಹಸಿ ಶುಂಠಿ, ಪುದೀನ, ಕೊತ್ತಂಬರಿ ಮತ್ತು ಒಂದೇ ಒಂದು ಏಲಕ್ಕಿ ಹಾಕಿ, ಅಷ್ಟನ್ನು ಹಾಕಿ ನಾನು ಗ್ರೈಂಡ್ರಲ್ಲಿ ಮತ್ತೆ ನುಣ್ಣಕ್ಕೆ ಅದನ್ನು ರುಬ್ಬಿದ್ದೀನಿ. ಒಂದು ಸ್ವಲ್ಪನೂ ಅದು ಇದಿರಬಾರ್ದು, ತರಿ ಇರಬಾರ್ದು, ನುಣ್ಣು ಪೇಸ್ಟ್ ಆಗಿರಬೇಕು. ಅದು ಆಗಿದ್ದರೆ ಅಷ್ಟೇ ಚೆನ್ನಾಗಿರೋದು. ನೋಡಿ, ಈಗ ಅದು 2 ವಿಷಲಾಗಿ ತಣ್ಣಗಾಗಿದೆ. ಅದಾದಮೇಲೆ ನಾನು ಕಾಯ್ದು ಖಾರ ಇತ್ತಲ್ಲ, ರಸ ಇತ್ತಲ್ಲ, ಅದನ್ನು ಹಾಕಿ ಎಷ್ಟು ಬೇಕು ಅಷ್ಟು ನಾವು ಸ್ಟವ್ ಆನ್ ಮಾಡಿ, ಮತ್ತು ಸಾಂಬಾರ್ದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನಮಗೆ ಅಷ್ಟನ್ನು ನಾವು, ಅದು ಗಟ್ಟಿ ಬೇಕೋ ಇಲ್ಲ ಕರೆಕ್ಟಾಗಿ ಅದ ಇರಬೇಕು ಅದನ್ನೆಲ್ಲ ನೋಡ್ಕೊಂಡು ನಾನು ಈಗ ಇಷ್ಟು ಸಾಕು ನಮಗೆ. ಸ್ವಲ್ಪ ಸಪ್ಪೆ ಇತ್ತು, ಉಪ್ಪು ಖಾರ ಎಲ್ಲ ಇದರಲ್ಲಿ ನೀವು ನೋಡಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ನನಗೆ ಕರೆಕ್ಟ್ ಇದೆ. ಒಂದು ಕುದಿ ಬರೋವರೆಗೂ ಬಿಟ್ಟು ಅದನ್ನು ಸ್ವಲ್ಪ ಸಿಮ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮತ್ತೆ 2 ವಿಷಲ್ ಬರೆಸಿ, ಅದು ತಣ್ಣಗಾದಮೇಲೆ ತುಂಬ ರುಚಿಕರವಾದಂಥ ಸಾಂಬಾರು ರೆಡಿಯಾಗಿದೆ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಮತ್ತೆ ಈ ಸಾಂಬಾರ್ದು ಪೀಸ್ ಇರುತ್ತಲ್ಲ ಅದನ್ನು ಮತ್ತೆ ತೆಗೆದು ನಾನು
ಸಾಂಬಾರು ಸಪ್ರೇಟ್ ಮತ್ತು ಪೀಸ್ ಸಪ್ರೇಟ್ ಮಾಡಿ ಅದಕ್ಕೆ ಈರುಳ್ಳಿ ಹಸಿಶುಂಠಿ ಈರುಳ್ಳಿ ಉದ್ದುದ್ದ ಹೆಚ್ಚಿದೆ, ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಮತ್ತು ಖಾರದ ಪುಡಿ ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಚಿಕನ್ ಮಸಾಲ ಹಾಕಿ ಮತ್ತೆ ಎಕ್ಸ್ಟ್ರಾ ನಾನು ಫ್ರೈ ಮಾಡಿದ್ದೆ. ಇಡ್ಲಿ ತುಂಬ ಚೆನ್ನಾಗಿತ್ತು, ಇಡ್ಲಿ ಜೊತೆ ಕಾಂಬಿನೇಷನ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಹಾಗಾಗಿ ಇಡ್ಲಿ, ಚಿಕನ್ ಸಾಂಬಾರು ಮತ್ತು ಫ್ರೈ ಟೈಪ್ ಮಾಡಿದ್ದೆ, ಮತ್ತು ಅದನ್ನು ಪೀಸ್ ತೆಗೆದು. ಹಾಗಾಗಿ ತುಂಬ ಒಳ್ಳೆ ಕಾಂಬಿನೇಷನ್. ಒಂದು ನೀವು ಈಗ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೈಪ್ ಅನ್ನೋ ಆಪ್ಷನ್ ಇದೆ, ಹೈಪ್ ಸಹ ಮಾಡಿ. ನಿಮ್ಮ ಭೇಟಿ ಮತ್ತೊಂದು ವಿಡಿಯೋದೊಂದಿಗೆ. ನೋಡಿ ಇಡ್ಲಿ ಎಷ್ಟು ಸಾಫ್ಟ್ ಬಂದಿದೆ. ಇಡ್ಲಿಗೆ ನೀವು ಜಾಸ್ತಿ ಆ್ಯಕ್ಚುಲಿ ಅದನ್ನು ಏನು ರೈಸ್, ಅವಲಕ್ಕಿ ಈ ಥರದ್ದೆಲ್ಲ ಹಾಕ್ಬೇಡಿ. ನಾನು ಏನೂ ಹಾಕಿಲ್ಲ ಆ್ಯಕ್ಚುಲಿ. ಇಡ್ಲಿಗೆ ಅಕ್ಕಿ ಮತ್ತು ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನ್ ನಾನು ಮೆಂತ್ಯ ಹಾಕಿರ್ಬೋದು, ಅಷ್ಟೇ ಹಾಕಿರೋದು. ತುಂಬ ಸಾಫ್ಟಾಗಿ ಬರುತ್ತೆ ಆ್ಯಕ್ಚುಲಿ. ಇದೊಂದು ನೀವು ಟ್ರೈ ಮಾಡಿ ನೋಡಿ. ಇದನ್ನೇ ನಾನು ಗ್ರೈಂಡ್ರಲ್ಲಿ ರುಬ್ಬಿರೋದು ಇಡ್ಲಿದು. ಹಾಗಾಗಿ ಉದ್ದಿನಬೇಳೆ ತುಂಬ ನುಣ್ಣಗೆ, ಮತ್ತು ರುಬ್ಬೇಕಾದ್ರೆ ನಾನು ಐಸ್ ಕ್ಯೂಬ್ ಹಾಕಿರ್ತೀನಿ. ನಿಮಗೆ ನಾಳೆ ಬೆಳಗ್ಗೆ ಬೇಕು ಅಂದರೆ ಇವತ್ತು ಸಂಜೆ 5 ಗಂಟೆ 6 ಗಂಟೆ ಒಳಗಡೆ ನೀವು ಇದನ್ನು ರುಬ್ಬಿಟ್ಟಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಬ್ಯಾಟರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.